ನಾವು ಈ ಭೂಮಿಯ ಮೇಲಿನ ಬಾಡಿಗೆದಾರರು. ಆದ್ದರಿಂದ ದೇವರು ಕೊಟ್ಟ ಸಂಪತ್ತುಗಳನ್ನು ಅನುಭವಿಸುತ್ತಾ ನಿಮ್ಮ ಜೀವನವನ್ನು ಆನಂದಿಸಿ. ಈ ಭೂಮಿಯ ಮೇಲಿನ ನಮ್ಮ ಅಸ್ತಿತ್ವವನ್ನು ನಾವೆಲ್ಲ ಬಾಡಿಗೆದಾರರಂತೆ ಕಾಣಬಹುದು. ನಾವು ಕೆಲವು ವರ್ಷಗಳ ಕಾಲ ಮಾತ್ರ ಈ ಜಗತ್ತಿನಲ್ಲಿ ವಾಸಿಸುತ್ತೇವೆ. ನಮ್ಮ ಜೀವನವು ಸಂಕ್ಷಿಪ್ತವಾಗಿದೆ. ಆದ್ದರಿಂದ ನಮ್ಮ ಸಮಯವನ್ನು ಅರ್ಥಪೂರ್ಣವಾಗಿ ಬಳಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಈ ಭೂಮಿಯು ನಮಗೆ ದೇವರು ಕೊಟ್ಟಿರುವ ಅಪಾರ ಸಂಪತ್ತುಗಳನ್ನು ಹೊಂದಿದೆ. ಅವುಗಳನ್ನು ಅನುಭವಿಸುವುದು ನಮ್ಮ ಕರ್ತವ್ಯವಾಗಿದೆ. ಭೂಮಿ ನಮ್ಮ ಮನೆ, ಆದರೆ ಇದು ಶಾಶ್ವತವಾಗಿಲ್ಲ. ನಮ್ಮ ಬಾಳಿನಲ್ಲಿ ನಾವು ಈ ಭೂಮಿಯನ್ನು ಬಳಸಿಕೊಳ್ಳಬೇಕಾದರೂ ಇತರರು ಸಹ ಆನಂದಿಸಬಹುದಾದಂತೆ ಅದನ್ನು ಉಳಿಸಬೇಕು. ಪ್ರಕೃತಿ ನಮ್ಮನ್ನು ಸುತ್ತುವರೆದಿದೆ. ಇದರಲ್ಲಿ ಸುಂದರವಾದ ಪರ್ವತಗಳು, ಸಮುದ್ರಗಳು, ನದಿಗಳು, ಅರಣ್ಯಗಳು, ಹಸಿರು ಹೊಲಗಳು ಮತ್ತು ಅನೇಕ ವನ್ಯಜೀವಿಗಳು ಇವೆ. ಇವುಗಳೆಲ್ಲವೂ ದೇವರು ಕೊಟ್ಟ ಉಡುಗೊರೆಗಳು. ನಾವು ಈ ಪ್ರಕೃತಿಯ ಸೌಂದರ್ಯವನ್ನು, ಇಂತಹ ಅನುಭವಗಳನ್ನು ಪಡೆಯುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಮಾಡಬಹುದು. ಬೆಟ್ಟಗಳು, ಪರ್ವತಗಳು, ಸಮುದ್ರ ತೀರಗಳು, ಅರಣ್ಯಗಳಲ್ಲಿ ಪ್ರವಾಸ ಮಾಡುವುದು ಮತ್ತು ಸಂಚರಿಸುವುದು ನಮ್ಮ ಜೀವನವನ್ನು ಶ್ರೀಮಂತಗೊಳಿಸುತ್ತದೆ. ಪ್ರಕೃತಿಯು ನಮ್ಮನ್ನು ಹೇಗೆ ಸಂತೋಷಪಡಿಸುತ್ತದೆ ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯವಾಗಿದೆ. ಪ್ರಕೃತಿಯು ನಮಗೆ ಅಗತ್ಯವಾದ ಎಲ್ಲವನ್ನೂ ನೀಡುತ್ತದೆ. ನಮ್ಮ ಜೀವನಕ್ಕೆ ಅಗತ್ಯವಾದ ನೀರು, ಆಹಾರ, ಹವಾಮಾನ, ಸ್ವಚ್ಛ ವಾಯು ಇವುಗಳೆಲ್ಲವೂ ದೇವರ ಕೊಡುಗೆ. ಆದರೆ ನಾವು ಇದನ್ನು ಬಳಸುವಾಗ ಕೃತಜ್ಞತೆಯಿಂದ, ಜವಾಬ್ದಾರಿಯುತವಾಗಿ ಬಳಸಬೇಕು. ನೀರನ್ನು ಕಾಪಾಡುವುದು, ಅರಣ್ಯಗಳನ್ನು ಸಂರಕ್ಷಿಸುವುದು, ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವುದು ಇವುಗಳು ನಮ್ಮ ಹೊಣೆಗಾರಿಕೆ. ನಾವು ಈ ಭೂಮಿಯ ಮೇಲಿನ ಬಾಡಿಗೆದಾರರು ಎಂಬುದನ್ನು ಮರೆಯಬಾರದು. ನಮ್ಮ ಜೀವನವು ಸಮತೋಲನದಲ್ಲಿ ಇರಬೇಕಾಗಿದೆ. ನಾವು ಪ್ರಕೃತಿಯಿಂದ ಪಡೆದ ಆನಂದವನ್ನು ಅನುಭವಿಸಬೇಕಾದರೆ ಪ್ರಕೃತಿಯನ್ನು ಉರುಳಿಸುತ್ತಿರುವ ಮಾನವೀಯ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು. ಪರಿಸರ ದೋಷದ ಪರಿಣಾಮಗಳು, ಹಾವಳಿ, ಜಲವಾಯು ಪರಿವರ್ತನೆ, ವಾಯುಮಾಲಿನ್ಯ ಇವುಗಳು ನಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತವೆ. ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವುದರಲ್ಲಿ ನಾವು ನಮ್ಮ ಕೌಟುಂಬಿಕ, ವೈಯಕ್ತಿಕ ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳನ್ನು ಪೂರೈಸುವುದು ಮುಖ್ಯವಾಗಿದೆ. ನಮ್ಮ ಕುಟುಂಬದೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು, ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸುವುದು ಇವುಗಳೆಲ್ಲವೂ ನಮ್ಮ ಜೀವನವನ್ನು ಸಂಪೂರ್ಣಗೊಳಿಸುತ್ತವೆ. ನಾವು ಈ ಭೂಮಿಯ ಮೇಲಿನ ಬಾಡಿಗೆದಾರರು. ಆದ್ದರಿಂದ ನಾವು ಅನೇಕ ಬಗೆಯ ಅನುಭವಗಳನ್ನು ಕಲೆ ಹಾಕಬಹುದು. ನಾವು ಭೂಮಿಯ ಸಂಪತ್ತುಗಳನ್ನು ಸದುಪಯೋಗ ಪಡಿಸಬೇಕು. ನಮ್ಮ ಜೀವನದಲ್ಲಿ ಪ್ರಪಂಚದ ವಿವಿಧ ಭಾಗಗಳನ್ನು ಪ್ರವಾಸ ಮಾಡುವ ಮೂಲಕ ವಿವಿಧ ಸಂಸ್ಕೃತಿಗಳನ್ನು, ಭಾಷೆಗಳನ್ನು, ಆಚರಣೆಗಳನ್ನು, ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮ ಮನಸ್ಸನ್ನು ವಿಸ್ತರಿಸಬಹುದು. ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುವುದು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಪ್ರಕೃತಿಯ ಸೌಂದರ್ಯವನ್ನು ನಾವು ಆನಂದಿಸಿದಾಗ ನಮ್ಮ ಮನಸ್ಸು ಹರ್ಷಿತವಾಗುತ್ತದೆ, ನಮ್ಮ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ನಾವು ಈ ಭೂಮಿಯ ಮೇಲಿನ ಬಾಡಿಗೆದಾರರು ಎಂಬ ಸತ್ಯವನ್ನು ಅರಿತಾಗ ನಾವು ಜೀವನವನ್ನು ಸಮರ್ಥವಾಗಿ ನಡೆಸಲು ಪ್ರಯತ್ನಿಸುತ್ತೇವೆ. ನಾವು ಜೀವಿಸುವ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿದೆ. ಪ್ರತಿಯೊಂದು ಸೂರ್ಯೋದಯ, ಚಂದ್ರೋದಯ, ಹೂವು, ಹಕ್ಕಿ, ಪ್ರಾಣಿ ಇವುಗಳೆಲ್ಲವೂ ದೇವರ ಉಡುಗೊರೆಗಳು. ನಾವು ಈ ಪ್ರಪಂಚವನ್ನು ಅನುಭವಿಸುತ್ತಿರುವ ಬಾಡಿಗೆದಾರರಾಗಿರುವುದರಿಂದ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಅನುಭವಿಸಬೇಕು. ನಮ್ಮ ಜೀವನವು ಸಾರ್ಥಕವಾಗಬೇಕಾದರೆ ನಾವು ನಮ್ಮ ಪರಸ್ಪರ ಸಂಬಂಧಗಳನ್ನು, ನಮ್ಮ ಕೆಲಸಗಳನ್ನು, ನಮ್ಮ ಬುದ್ಧಿವಂತಿಕೆಯನ್ನು, ನಮ್ಮ ಸಂವೇದನೆಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು. ನಾವು ಬಾಡಿಗೆದಾರರು ಎಂಬ ನಿಜವನ್ನು ಸ್ವೀಕರಿಸಿದಾಗ ನಾವು ನಮ್ಮ ಜೀವನವನ್ನು ಸಾರ್ಥಕವಾಗಿ ನಡೆಸಲು ಎಲ್ಲಾ ಪ್ರಯತ್ನ ಮಾಡಬೇಕು. ನಮ್ಮ ಸಮಯವು ಸೀಮಿತವಾಗಿದೆ. ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ಮೌಲ್ಯಪೂರ್ಣವಾಗಿ ಬಳಸಬೇಕು. ದೇವರು ಕೊಟ್ಟ ಪ್ರಕೃತಿಯ ಸಂಪತ್ತುಗಳನ್ನು ಅನುಭವಿಸಿ ನಮ್ಮ ಜೀವನವನ್ನು ಆನಂದಿಸಿ, ಆದರೆ ನಮ್ಮ ಹೊಣೆಗಾರಿಕೆಯನ್ನು ಮರೆಯಬಾರದು. ಈ ದೃಷ್ಟಿಕೋನವು ನಮಗೆ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಲು ಸಹಾಯ ಮಾಡುತ್ತದೆ. ನಾವು ಈ ಭೂಮಿಯ ಮೇಲಿನ ಬಾಡಿಗೆದಾರರು. ಆದ್ದರಿಂದ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸೋಣ, ಪ್ರಕೃತಿಯ ಸಂಪತ್ತುಗಳನ್ನು ಅನುಭವಿಸೋಣ ಮತ್ತು ನಮ್ಮ ಸಮಯವನ್ನು ಸಾರ್ಥಕವಾಗಿ ಬಳಸೋಣ.
ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗಾಗಿ ನಾವು ಹೆಚ್ಚು ವಿಷಯಗಳನ್ನು ತರುವಂತೆ ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.